ಫ್ರೆಂಡ್ಸ್, ಇವತ್ತು ತುಂಬ ಸಿಂಪಲ್ಲಾಗಿ ಆದರೆ ಟೇಸ್ಟಿಯಾಗಿರುವಂಥ ಮಸಾಲೆ ಚಿತ್ರಾನ್ನ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ, ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಸುಮಾರು 1 ಇಂಚಷ್ಟು ಶುಂಠಿ, 15ರಿಂದ 20 ಹಸಿಮೆಣಸಿನ್ಕಾಯಿ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಈ ಮೂರನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೇ ತರಿಯಾಗಿ ರುಬ್ಕೋಬೇಕು. ಈ ಮಸಾಲೆ ಚಿತ್ರಾನ್ನ ಸ್ಪೆಷಲ್ ಒಕೇಶನ್ಸ್ಗೆ, ಹಬ್ಬಗಳಲ್ಲಿ ಮತ್ತೇನಾದರೂ ಬರ್ತ್ಡೇ ಪಾರ್ಟೀಸ್ ಆಗಲಿ, ಬೇರೆ ಯಾವುದೇ ಥರ ಫಂಕ್ಷನ್ಗಳಿಗೆ ಈ ಚಿತ್ರಾನ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸೂಟಬಲ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿರಬೇಕು, ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಫ್ರೆಶ್ ಆಗಿರುವಂಥ ಹಸಿ ತೆಂಗಿನಕಾಯನ್ನು ಬಳಸ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಸುಮಾರು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ವುಡ್ ಪ್ರೆಸ್ಡ್ ಕಡಲೆ ಬೀಜದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜ ಹಾಗೂ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಬಿಡೋಣ. ಕೊನೆಯಲ್ಲಿ ರೈಸ್ ಜೊತೆಗೆ ಚಿತ್ರಾನ್ನ ಗೊಜ್ಜು ಹಾಕಿ ಕಲಿಸ್ತೀವಲ್ವ, ಆ ಟೈಮಲ್ಲಿ ಈ ಕಡಲೆ ಬೀಜ ಹಾಗೂ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರಿಸ್ಪಿಯಾಗಿ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಮತ್ತು ಕಡಲೆ ಬೀಜ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಬೌಲ್ಗೆ ಇದನ್ನು ತೆಗೆದಿಡ್ತಾ ಇದ್ದೀನಿ. ಅದೇ ಎಣ್ಣೆಗೆ 1-2 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟ್ಕುಡ್ಸೋಣ. ಈಗ ಕಡಲೆಬೇಳೆ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಚಿತ್ರಾನ್ನದ ಗೊಜ್ಜಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ನೀವು ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅಂದರೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರುವಂಥ 4 ಈರುಳ್ಳಿ, 1 ಕ್ಯಾಪ್ಸಿಕಮ್, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಎರಡನ್ನು ಸೇರಿಸ್ಕೊತೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಉದ್ದವಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಡಿ, ತಿನ್ನೋವಾಗ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವು ಹಾಗೂ 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಸುಮಾರು ಒಂದು 80% ಅಷ್ಟು ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹಸಿ ಬಟಾಣಿ ಸುಮಾರು 1 ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ಈ ರೆಸಿಪಿಗೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಹಸಿ ಬಟಾಣಿ ಹಾಗೂ ಕ್ಯಾಪ್ಸಿಕಮ್. ಹಸಿ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು 2ರಿಂದ 3 ಸ್ಪೂನಷ್ಟು ಬೇಕಾಗುತ್ತೆ. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸುಮಾರು ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಚಿತ್ರಾನ್ನದ ಗೊಜ್ಜು ರೆಡಿಯಾಗುತ್ತೆ. ಅದು ಸ್ಪೆಷಲ್ ಚಿತ್ರಾನ್ನದ ಗೊಜ್ಜು. ನೋಡಿ, ಈಗ ಆಲ್ಮೋಸ್ಟ್ ನಮ್ಮ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈ ಗೊಜ್ಜು ಪೂರ್ತಿಯಾಗಿ ತಣ್ಣಕ್ಕಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು. ಸುಮಾರು 1 ವಾರದವರೆಗೂ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಯಾವಾಗ ಬೇಕೋ ಆವಾಗ ನಾವು ಈ ಗೊಜ್ಜನ್ನು ಫ್ರಿಡ್ಜಿಂದ ತೆಗೆದು ಅನ್ನಕ್ಕೆ ಕಲಿಸ್ಕೊಬೋದು. ಸೊ ಇದು ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು. ತುಂಬಾ ಸಿಂಪಲ್ ರೆಸಿಪಿ. ರೈಸ್ ನಾನಿಲ್ಲಿ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 1 ಗ್ಲಾಸಷ್ಟು ರೈಸ್ಗೆ 2 ಗ್ಲಾಸ್ ನೀರು ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ನೀವು ಅನ್ನಕ್ಕೆ ಗಂಜಿ ಬಸಿತೀರಾ ಅಂತ ಹೇಳಿದ್ರೆ ಆ ಚಿತ್ರಾನ್ನ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ನಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಸುಮಾರು 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಹುರಿಗಡಲೆ ಹಾಕಬೇಕು. ನಾನಿಲ್ಲಿ 4 ಸ್ಪೂನಷ್ಟು ಹಸಿ ತೆಂಗಿನಕಾಯಿಗೆ 2 ಸ್ಪೂನಷ್ಟು ಹುರಿಗಡಲೆ ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ.
ನೋಡಿ, ನಮ್ಮ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಕಾಯಿ ಚಟ್ನಿ ರೆಡಿಯಾಗಿರುತ್ತೆ. ಸ್ಟ್ರೀಟ್ ಸ್ಟೈಲ್ನಲ್ಲಿ ಪರ್ಫೆಕ್ಟ್ ಮಿರ್ಚಿ ಬಜ್ಜಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಮಿರ್ಚಿ ಮಾಡೋದಕ್ಕೆ ನಾನಿಲ್ಲಿ ಮಿರ್ಚಿಯನ್ನು ತಗೊಂಡಿದ್ದೀನಿ. ಇದು ನಾವು ಬಳಸುವಂಥ ರೆಗ್ಯುಲರ್ ಹಸಿಮೆಣಸಿನ್ಕಾಯಿಗಿಂತ ಗಾತ್ರದಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಹಾಗೂ ಸ್ವಲ್ಪ ಉದ್ದ ಆಗಿರುತ್ತೆ. ಕಲರಲ್ಲಿ ಲೈಟ್ ಗ್ರೀನಲ್ಲಿ ಇರುತ್ತೆ. ಹಾಗೆ ಇದರೊಳಗಡೆ ಸೀಡ್ಸ್ ಕೂಡ ಕಮ್ಮಿ ಇರುತ್ತೆ. ಸೊ ಇಂಥದ್ದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಮೆಣಸಿನ್ಕಾಯಿ ತುಂಬ ಉದ್ದ ಇರೋದ್ರಿಂದ ಇದನ್ನು ಒಂದು ಮುಕ್ಕಾಲು ಭಾಗದಷ್ಟು ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ರೀಸನ್ ಇದೆ. ನಾವು ಡೀಪ್ ಫ್ರೈ ಮಾಡಿದಾಗ ಆಯಿಲ್ ಒಳಗೆ ತನಕ ಹೋಗಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಮಗೆ ಸರಿಯಾಗಿ ಫ್ರೈ ಆಗಿಲ್ಲ ಅಂತೇಳಿದರೆ ಆ ಮಿರ್ಚಿ ಬಜ್ಜಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡ್ಕೊಂಡಿರುವಂಥ ಪೋರ್ಷನ್ನ ನಾವು ಚಟ್ನಿ ರುಬ್ಬವಾಗ ಬಳಸ್ಕೋಬಹುದು, ವೇಸ್ಟ್ ಏನೂ ಆಗೋದಿಲ್ಲ. ಸುಮಾರು 200 ಗ್ರಾಮ್ಸಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ, ಜಾಸ್ತಿ ಬೇಡ. ಹಾಗೆಯೇ ಓಂ ಕಾಳು ಅಥವಾ ಅಜ್ವೈನ್ 1 ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ. ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಓಂ ಕಾಳಿಂದ ನಮಗೆ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಗ್ಯಾಸ್ಟ್ರಿಕ್ ಆಗಲಿ ಇಲ್ಲ ಗ್ಯಾಸ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1 ಚಿಟಿಕೆ ಅಥವಾ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಬ್ಯಾಟರ್ ನಮಗೆ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸುಮಾರು ಈ ರೀತಿ 10 ರಿಂದ 12 ನಿಮಿಷದವರೆಗೂ ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ನಮಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಫ್ಲಫಿಯಾಗಿ ಗರಿಗರಿಯಾಗಿ ಬರುತ್ತೆ. ನೋಡಿ, ಸುಮಾರು ಒಂದು 12 ನಿಮಿಷದವರೆಗೂ ಈ ರೀತಿ ಕೈಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಮಿರ್ಚಿ ಬಜ್ಜಿ ಮಾಡೋವಾಗ. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾದಿರುವಂಥ ಎಣ್ಣೆ, ಸುಮಾರು 1 ಟೇಬಲ್ ಸ್ಪೂನಷ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸೀಕ್ರೆಟ್ ಟಿಪ್ ಅಂತ ಹೇಳ್ತೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಈಗ ನಮಗೆ ಬ್ಯಾಟರ್ ರೆಡಿಯಾಗಿದೆ. ಈ ಕಡೆ ಮೆಣಸಿನ್ಕಾಯಿ ಕೂಡ ರೆಡಿಯಾಗಿದೆ. ಇದನ್ನು ನೋಡಿ ಈ ರೀತಿಯಾಗಿ ಸರ್ಕ್ಯುಲರ್ ಡೈರೆಕ್ಷನಲ್ಲಿ ಡಿಪ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮೆಣಸಿನ್ಕಾಯಿಗೆ ಹಿಟ್ಟನ್ನು ಅದ್ಕೊಂಡು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ನೋಡಿದ್ರೆ ಯಾವ ಹದದಲ್ಲಿದೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ವಾ, ಅದೇ ತುಂಬ ಇಂಪಾರ್ಟೆಂಟ್ ಟಿಪ್ಪು ಈ ಮಿರ್ಚಿ ಬಜ್ಜಿ ಮಾಡುವಾಗ. ಒಂದು ಸತಿಗೆ ನಾನಿಲ್ಲಿ 3 ಮಿರ್ಚಿ ಬಜ್ಜಿಯನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ, ತುಂಬ ಹೈ ಇಡಬೇಡಿ, ಯಾಕಂದರೆ ಹಿಟ್ಟು ಬೇಗನೆ ಸೀದೋಗುತ್ತೆ, ಮೆಣಸಿನ್ಕಾಯಿ ಬೇಯೋದಿಲ್ಲ. ಸೊ ನೋಡಿಕೊಂಡು ನೀವು ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಪೂನಿನ ಸಹಾಯದಿಂದ ಆ ಮೆಣಸಿನ್ಕಾಯಿ ಮೇಲೂ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕಾಗತ್ತೆ. ಆವಾಗ ಎಲ್ಲ ಕಡೆಗೂ ಈಕ್ವಲ್ ಆಗಿ ಬೇಯುತ್ತೆ. ಈಗ ಇದನ್ನು ಫ್ಲಿಪ್ ಮಾಡ್ಕೊತೀನಿ. 2ನೇ ಕಡೆಯೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಬಜ್ಜಿ ನೋಡ್ತಾನೆ ತಿನ್ನಬೇಕು ಅನಿಸುತ್ತಲ್ವಾ. ಈ ಮಿರ್ಚಿ ಬಜ್ಜಿಯನ್ನು ನಾವು ಕಡಲೆಪುರಿಯಲ್ಲಿ ಉಪ್ಮಾ ಮಾಡ್ತೀವಿ. ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಉಗ್ಗಾನಿ ಮಿರ್ಚಿ ಅಂತ ಹೇಳ್ತೀವಿ.
ಈಗ ನಮ್ಮ ಟೇಸ್ಟಿಯಾದ ಬಾಯಲ್ಲಿ ನೀರೂರಿಸುವ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜ್ನಲ್ಲಿ ಇದ್ದೀವಿ. ಈ ಕಡೆ ಅನ್ನ ಉದ್ರುದ್ರಾಗಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಒಂದು ಬೌಲ್ಗೆ ಹಾಕಿಟ್ಟಿದ್ವಿ ತಣ್ಣಕ್ಕಾಗಲಿ ಅಂತ. ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ನಮ್ಮ ಸ್ಪೆಷಲ್ ಚಿತ್ರಾನ್ನದ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಸುಮಾರು 2-3 ಸೌಟ್ನಷ್ಟು ಗೊಜ್ಜನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ನಿಂಬೆ ರಸ ಒಂದು ಅರ್ಧ ಹೋಳಷ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ, ಗೋಡಂಬಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಉಪ್ಪೇನಾದರೂ ಬೇಕು ಅಂದರೆ ಈ ಸ್ಟೇಜ್ನಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆದಷ್ಟು ಅನ್ನ ಉದ್ರುದ್ರಾಗಿ ಮಾಡಿಕೊಂಡ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಈಗ ಕಾದಿರುವಂಥ ಎಣ್ಣೆ ಸುಮಾರು 1 ಸೌಟ್ನಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಚಿತ್ರಾನ್ನ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ರುಚಿ ಹೇಗೆ ಬಂತು ಅಂತ ಒಂದು ಸಲ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಯಾಕಂದರೆ ಬೇರೆಯವರು ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಕಮೆಂಟ್ಸನ್ನು ಓದಿ ಅವರು ಇನ್ಸ್ಪೈರ್ ಆಗಿ ಅವರು ಕೂಡ ಅವ್ರ ಮನೆಯಲ್ಲಿ ಟ್ರೈ ಮಾಡ್ಬೋದು. ಬನ್ನಿ ಈಗ ನಮ್ಮ ಸ್ಪೆಷಲ್ ರುಚಿಯಾದ ಚಿತ್ರಾನ್ನ ಬಾಳೆ ಎಲೆಯಲ್ಲಿ ಸರ್ವ್ ಮಾಡೋಣ. ಜೊತೆಗೆ ಕ್ರಿಸ್ಪಿಯಾದ ಮಿರ್ಚಿ ಬಜ್ಜಿ ಕೂಡ ಸರ್ವ್ ಮಾಡಿದ್ದೀನಿ. ಗಟ್ಟಿಯಾದ ಕಾಯಿ ಚಟ್ನಿ. ಹಾಗೆಯೇ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಪ್ರತಿದಿನ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡ್ದಿರೋದು ಇದ್ದೇ ಇರುತ್ತೆ. ಅದು ಕೂಡ 1 ಲೋಟ ಸರ್ವ್ ಮಾಡ್ತಾ ಇದ್ದೀನಿ. ಸುಮಾರು 1 ಲೀಟರಷ್ಟು ಮೊಸರಿಗೆ 3 ಲೀಟರಷ್ಟು ನೀರನ್ನು ಹಾಕಿ ಕಡ್ದಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈ ಮಜ್ಜಿಗೆಯನ್ನು ಫ್ರಿಜ್ನಲ್ಲಿ ಇಟ್ಟು ಕೂಡ ನಾವು ಸರ್ವ್ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಸ್ಪೆಷಲ್ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು, ಮಿರ್ಚಿ ಬಜ್ಜಿ ಅದು ಟಿಪ್ಸ್ ಜೊತೆಗೆ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಹಾಗೆ ಸಿಂಪಲಾಗಿ ಮಾಡುವಂಥ ಚಟ್ನಿ, ನೀರು ಮಜ್ಜಿಗೆ. ಸೊ ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದುವರೆಗೂ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೆ ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.